ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವೇನಾದರೂ ತುಂಬ ಕಷ್ಟದಲ್ಲಿದ್ದೀರಾ, ಯಾರೂ ಸಹಾಯ ಮಾಡ್ತಿಲ್ವಾ? ಚಿಂತೆ ಬಿಟ್ಟಾಕಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಈ ಅಪ್ಲಿಕೇಶನಲ್ಲಿ 3,000 ರೂಪಾಯಿಂದ ನಿಮಗೆ 1 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಕ್ಕಾದರೆ ಕೊಡ್ತಾರೆ. ನಿಮ್ಮ ಕಷ್ಟಕ್ಕೆ ಅನ್ನೋದು ಆಗುತ್ತೆ ಈ ಒಂದು ಲೋನ್ ಅಪ್ಲಿಕೇಶನ್ನು. ಯಾವ ಲೋನ್ ಅಪ್ಲಿಕೇಶನ್ ಅಂತ ತಿಳ್ಕೊಳ್ಳೋಣ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಲಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ದೀರಾ ಅನ್ನೋದಾದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೋಬಹುದು. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಎಂಟರ್ ಮೊಬೈಲ್ ನಂಬರ್ ಅಂತ ಕೇಳ್ತಿದೆ, 10 ಡಿಜಿಟ್ ಮೊಬೈಲ್ ನಂಬರ್ ಅಂತ. ನಿಮ್ಮ ನಂಬರ್ ಕೊಟ್ಬಿಟ್ಟು ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ನನ್ನ ಮೊಬೈಲ್ ನಂಬರ್ ಅನ್ನೋದು ಎಂಟರ್ ಅನ್ನೋದು ಮಾಡ್ತಿದ್ದೀನಿ, ನೋಡ್ಕೋಬಹುದು. ಸೊ ಅಪ್ಲಿಕೇಶನ್ಗೆ ಎಂಟರ್ ಆಗಿದ ತಕ್ಷಣ ಎಂಟರ್ ಯುವರ್ ನ್ಯೂ ಪಿನ್ ಅಂತ ಕೇಳ್ತಿದೆ. ನೀವು ಒಂದು ನಂಬರ್ ಅನ್ನೋದು ಸೆಟ್ ಮಾಡ್ಕೋಬೇಕಾಗುತ್ತೆ. ಲಾಗಿನ್ ಆಗ್ಲಿಕ್ಕೆ ನೀವು ಒಂದು ನಂಬರ್ ಅನ್ನೋದು ಸೆಟ್ ಮಾಡ್ಕೋಬೇಕಾಗುತ್ತೆ. ನಾನು ಒಂದು ನಂಬರ್ ಅನ್ನೋದು ಸೆಟ್ ಮಾಡ್ತೀನಿ, ನೋಡ್ಕೋಬಹುದು. ಫಸ್ಟ್ ಒಂದು ಎಂಟರ್ ಮಾಡಿದ ತಕ್ಷಣ ಕನ್ಫರ್ಮ್ ಯುವರ್ ನ್ಯೂ ಪಿನ್ ಅಂತ ಕೇಳ್ತಿದೆ. ಇನ್ನೊಂದ್ಸಲಿನೂ ಅದೇ ಕೊಡಬೇಕಾಗುತ್ತೆ. ಫ್ರೆಂಡ್ಸ್, ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ, ನೋಡ್ಕೋಬಹುದು. 5 ಲಕ್ಷ ರೂಪಾಯಿವರೆಗೂ ನಿಮಗೆ ಆಫರ್ ಅನ್ನೋದು ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಚೆಕ್ ಲೋನ್ ಆಫರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ನಿಮ್ಮ ಆಧಾರ್ ಕಾರ್ಡು, ಪಾನ್ ಕಾರ್ಡ್ ನಂಬರ್ನ ಎಂಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಪರ್ಸನಲ್ ಡೀಟೇಲ್ಸ್ನೆಲ್ಲ ತುಂಬಬೇಕಾಗುತ್ತೆ. ಇಲ್ಲಿ ನೋಡ್ಕೋಬಹುದು, ಸೋಷಿಯಲ್ ಅಕೌಂಟ್ ಇನ್ಫಾರ್ಮೇಷನ್ನು, SMS ಇದನ್ನೆಲ್ಲ ಅಗ್ರಿ ಅಂತ ಕೊಡಬೇಕಾಗುತ್ತೆ. ಕ್ಯಾಮ್ರಾ, ಲೊಕೇಶನು, ಇನ್ಸ್ಟಾಲ್ಡ್ ಆ್ಯಪ್ಸು, SMS, ಯೂಸರ್ ಪರ್ಸನಲ್ ಇನ್ಫಾರ್ಮೇಷನ್ನು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಏನೇನು ಎಂಟರ್ ಮಾಡಬೇಕು ಅಂತ ಹೇಳ್ಬಿಟ್ಟು. ನಿಮಗೆ ಲೋನ್ ಏನಾದರೂ ಅಪ್ರೂವ್ ಆಯಿತು ಅಂತಂದರೆ ನಿಮಗೆ ಈ ಥರ ಕಾಣಿಸುತ್ತೆ, ನೋಡ್ಕೋಬಹುದು. 5 ಲಕ್ಷದವರೆಗೂ ಸಾಲ ಕೊಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಕಂಗ್ರ್ಯಾಚುಲೇಷನ್ಸ್ ಅಂತ ಬರುತ್ತೆ. ನಿಮ್ಮ ಅಕೌಂಟ್ಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಅನ್ನೋದು ಮಾಡ್ಕೋಬಹುದು. ಈ ಅಪ್ಲಿಕೇಶನಲ್ಲಿ ಕ್ರೆಡಿಟ್ ಸ್ಕೋರ್ ಅನ್ನೋದು ಆರಾಮಾಗಿ ಚೆಕ್ ಮಾಡ್ಕೋಬಹುದು. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಒಬ್ಬರಿಗೆ ರೆಫರ್ ಮಾಡಿದ್ರೆ 200 ರೂಪಾಯಿ ಥರ ಬರುತ್ತೆ. ಸೊ ಆ ಅಪ್ಲಿಕೇಶನ್ ರೆಫರಲ್ ಲಿಂಕು ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಆದರೂ ಇನ್ಸ್ಟಾಲ್ ಅನ್ನೋದು ಮಾಡ್ಕೋಬಹುದು. ಸೊ ಕಾಯಿನ್ಸ್ ಥರ ಬರುತ್ತೆ, ಅದನ್ನು ನೀವು ರೀಪೇಮೆಂಟ್ ಮಾಡಬೇಕಾದ್ರೆ ಯೂಸ್ ಅನ್ನೋದು ಮಾಡ್ಕೋಬಹುದು. ಒಂದು ಫ್ರೆಂಡ್ಗೆ ರೆಫರ್ ಮಾಡಿದ್ರೆ 200 ರೂಪಾಯಿ ಅಪ್ ಟು 200 ರೂಪಾಯಿವರೆಗೂ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅಕಸ್ಮಾತ್ ಈ ಅಪ್ಲಿಕೇಶನಲ್ಲಿ ನಿಮಗೆ ಸಾಲ ಸಿಗಲಿಲ್ಲ ಅನ್ನೋದಾದರೆ ಫ್ರೆಂಡ್ಸ್, ನೀವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನೋದು ಓಪನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 3 ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಅಪ್ಲಿಕೇಶನಲ್ಲಿ ನಿಮಗೆ 1,000 ರೂಪಾಯಿಂದ ನಿಮಗೆ 1 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದು ಸಿಗ್ತಿದೆ. ಎಲ್ರಿಗೂ ಸಾಲ ಅನ್ನೋದು ಜಾಸ್ತಿ ಈ ಅಪ್ಲಿಕೇಶನಲ್ಲೇ ಸಿಗ್ತಿರೋದು. ಈ ಅಪ್ಲಿಕೇಶನ್ ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನು ಮೇನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದ್ರೆ ಈ ಅಪ್ಲಿಕೇಶನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನೇನಿರುತ್ತೆ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ಫ್ರೆಂಡ್ಸ್, ನಾನು ಮೊದಲೇ ಹೇಳಿರೋ ರೀತಿ ಈ ಅಪ್ಲಿಕೇಶನಲ್ಲಿ 5 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಸೊ RBI ಅಪ್ರೂವ್ಡ್ ಆಗಿರುತ್ತೆ ಈ ಅಪ್ಲಿಕೇಶನ್. 100% ಡಿಜಿಟಲ್ ಲೋನ್ ಪ್ರೋಸೆಸ್ ಅನ್ನೋದು ಇರುತ್ತೆ. ಸೊ APR ರೇಂಜ್ ನೋಡೋದಾದ್ರೆ 30% ಇಂದ 90% ವರೆಗೂ ಇರುತ್ತೆ. ಸೊ 24 ತಿಂಗಳವರೆಗೂ ನಿಮಗೆ ಟೆನ್ಯೂರ್ ಅನ್ನೋದು ಕೊಡ್ತಾರೆ. 2 ತಿಂಗಳಿಂದ ಮ್ಯಾಕ್ಸಿಮಮ್ ನೀವು ರಿಪೇಮೆಂಟ್ ಮಾಡೋದಕ್ಕೆ 24 ತಿಂಗಳವರೆಗೂ ಟೆನ್ಯೂರ್ ಅನ್ನೋದಾದ್ರೆ ಕೊಡ್ತಾರೆ. ಈ ಅಪ್ಲಿಕೇಶನ್ ಅಲ್ಲಿ ಫಾರ್ ಎಕ್ಸಾಂಪಲ್ 65,000 ರೂಪಾಯಿ ಸಾಲ ತಗೊಂತಿದ್ದೀರಾ ಅನ್ನೋದಾದ್ರೆ ಪ್ರೊಸೆಸಿಂಗ್ ಫೀಸು 3% ಇಂದ 18% ವರೆಗೂ ನಿಮಗೆ ಪ್ರೊಸೆಸಿಂಗ್ ಫೀಸ್ ಅನ್ನೋದು ಇರುತ್ತೆ, ಇನ್ಕ್ಲೂಡಿಂಗ್ GST ಆಗಿರುತ್ತೆ. ಸೊ 2,301 ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. 65,000ಕ್ಕೆ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ, ನೋಡ್ಕೋಬಹುದು. ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದು 67,301 ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. ಇಂಟ್ರೆಸ್ಟ್ ರೇಟು 3% ಪರ್ ಮಂತ್ ಥರ ನಿಮಗೆ ಚಾರ್ಜ್ ಅನ್ನೋದು ಮಾಡ್ತಾರೆ. 9 ತಿಂಗಳೇನಾದರೂ ನೀವು ತಗೊಂಡಿದ್ದೀರಾ ಅನ್ನೋದಾದರೆ 8,349 ರೂಪಾಯಿ ಥರ ನೀವು ರಿಪೇಮೆಂಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದು ಅಲ್ಲಿಗೆ 75,000 ರೂಪಾಯಿ ಅನ್ನೋದು ನೀವು ಟೋಟಲ್ ರಿಪೇಮೆಂಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಸೊ ನಿಮಗೆ ಈ ಥರ ಎಲ್ಲ ಇಂಟ್ರೆಸ್ಟ್ ರೇಟ್ಸ್ ಇರುತ್ತೆ. ನಿಮಗೆ ಟೋಟಲ್ ಕಾಸ್ಟ್ ಆಗೋದು ಲೋನ್ದು 10,132 ರೂಪಾಯಿ ಅನ್ನೋದು ನೀವು ಟೋಟಲ್ ಕಾಸ್ಟ್ ಅನ್ನೋದು ಆಗುತ್ತೆ. ಸೊ ಪ್ರೊಸೆಸಿಂಗ್ ಫೀಸು ಮತ್ತು ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಆ್ಯಡ್ ಆದರೆ ನಿಮಗೆ ಇಷ್ಟು ಅನ್ನೋದು ಬೀಳುತ್ತೆ. ಸೊ ಇದನ್ನೆಲ್ಲ ನೋಡಿಕೊಂಡು ನೀವು ಸಾಲ ಅನ್ನೋದು ತೊಗೋಬೇಕಾಗುತ್ತೆ. ನಾವು ಹೇಳಿದ್ವಿ ಅಂತ ನೀವು ಸಾಲ ತೊಗೊಳಕ್ಕೆ ಹೋಗಬೇಡಿ. ಸೊ ನಿಮ್ಗೆ ಇಷ್ಟ ಆದರೆ ಮಾತ್ರ ತೊಗೊಳ್ಳಿ ಅಂತ ಹೇಳ್ತೀನಿ. ನಾವು ಏನು ಫೋರ್ಸ್ ಮಾಡೋದಿಲ್ಲ ಈ ಅಪ್ಲಿಕೇಶನಲ್ಲಿ ಸಾಲ ತೊಗೊಳ್ಳಿ ಅಂತ ಹೇಳ್ಬಿಟ್ಟು. 4.6 ರೇಟಿಂಗ್ಸ್ ಇದೆ, 10 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಾಂದರೆ ನಿಮ್ಮ ಪ್ಲೇಸ್ಟೋರ್ಗೆ ಬಂದುಬಿಟ್ಟು OLYV ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಸಿಗುತ್ತೆ. ಬ್ರ್ಯಾಕೆಟಲ್ಲಿ
ಸ್ಮಾರ್ಟ್ ಕಾಯಿನ್ ಅಂತ ಇದೆ. ಸೊ ಮೊದಲಿಗೆ ಅಪ್ಲಿಕೇಶನ್ ನೇಮು ಸ್ಮಾರ್ಟ್ ಕಾಯಿನ್ ಅಂತ ಇತ್ತು, ಈಗ ಚೇಂಜ್ ಮಾಡಿದ್ದಾರೆ, ಅದಕ್ಕೆ ನಾನು ವಿಡಿಯೋ ಮಾಡ್ತಿದ್ದೀನಿ. ಸೊ ಗೈಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.